ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಯಾಕೋ ಬರ್ತಾ ಬರ್ತಾ ಕಾಂಗ್ರೆಸ್ ಒಡೆದ ಮನೆಯಂತಾಗ್ತಾ ಇದೆ. ಎಷ್ಟೇ ತೇಪೆ ಹಚ್ಚೋದಕ್ಕೆ ನೋಡಿದ್ರು ಕಾಂಗ್ರೆಸ್ನ ಒಳ ಜಗಳ, ಒಳಗೊಳಗೆ ನಡೀತಾ ಇರೋ ಅಸಮಾಧಾನವನ್ನ ಕಡಿಮೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನೂ ಸರಿಯಾಗಿ ಎಲ್ರಿಗೂ ಸಚಿವ ಸ್ಥಾನವನ್ನೇ ಹಂಚಿಕೆ ಮಾಡಿಲ್ಲ. ಅಷ್ಟರಲ್ಲೇ ಅಸಮಾಧಾನದ ಬಿರುಗಾಳಿ ಎದ್ದಿದೆ. ಸಚಿವ ಸ್ಥಾನ ಹಂಚಿಕೆಯಾಗಿ 1 ವಾರದ ಮೇಲಾಯಿತು. ಇಲ್ಲಿವರೆಗೂ ಇಬ್ರು ನಾಯಕರು ತಮ್ಮ ಖಾತೆಯ ಅಧಿಕಾರ ಸ್ವೀಕರಿಸಿಲ್ಲ. ಅಸಮಾಧಾನದ ಬಾವುಟ ಹಾರಿಸಿರೋ ನಾಯಕರು ಬೇರೆ ಖಾತೆಗೆ ಪಟ್ಟು ಹಿಡಿದಿದ್ದಾರೆ. ಹಿರಿಯ ನಾಯಕ ಕಾಂಗ್ರೆಸ್ನ ಕಟ್ಟಾಳು ಅನ್ಸ್ಕೊಂಡಿರೋ ಮುನಿಯಪ್ಪ ದಿನಕ್ಕೊಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಖಾತೆ ಹಂಚಿಕೆಯಾದ ಮೊದಲ ದಿನವೇ ನನಗೆ ಈ ಖಾತೆ ಬೇಡ ಅಂದಿದ್ರು. ಆಮೇಲೆ ರಾಹುಲ್ ಜೊತೆ ಮಾತುಕತೆ ನಡೆಸ್ತಾ ಇದ್ದಂತೆ ಐ ಆಮ್ ಹ್ಯಾಪಿ ಅಂತ ತಾವೇ ಹೇಳ್ಕೊಂಡಿದ್ರು. ಹೀಗಾಗಿ ಮುನಿಯಪ್ಪ ಮುನಿಸಿಗೆ ಬ್ರೇಕ್ ಬಿತ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಮುನಿಯಪ್ಪ ಸಿಟ್ಟು ಇನ್ನೂ ತಣ್ಣಗಾಗಿಲ್ಲ. ಒಳಗೊಳಗೆ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಪಾಲಿನ ಹೆಸರುವಾಸಿ ನಾಯಕ, ಒಳ್ಳೆ ಹಾರ್ಡ್ ವರ್ಕರ್ ಅಂತ ಗುರುತಿಸಿಕೊಂಡಿರೋ ಕೃಷ್ಣ ಬೈರೇಗೌಡರು ಸದ್ಯಕ್ಕಂತೂ ಯಾರ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ರಾಜ್ಯದಲ್ಲಿರೋ ನಾಯಕರನ್ನ ಸಂಪರ್ಕ ಮಾಡಿ ತಮ್ಮ ಅಸಮಾಧಾನ ಹೊರ ಹಾಕಿದ್ದಾಯಿತು. ಆದ್ರೆ ಯಾರೊಬ್ಬರಿಂದಲೂ ಯಾವುದೇ ಸ್ಪಂದನೆ ಸಿಗಲಿಲ್ಲ. ಮೊದಲಿಗೆ ಸಿಎಂ ಡಿಕೆಶಿಯನ್ನ ಭೇಟಿ ಮಾಡಿ ನನಗೆ ಪೂರ್ಣ ಪ್ರಮಾಣದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡಿ ಅಂತ ಮನವಿ ಮಾಡಿದ್ರು. ಆದ್ರೆ ಇದಕ್ಕೆ ಸಿಎಂ ಡಿಕೆಶಿ ಕಡೆಯಿಂದ ಹೇಳ್ಕೊಳ್ಳುವಂತ ಸ್ಪಂದನೆ ಸಿಕ್ಕಿರಲಿಲ್ಲ. ಬಳಿಕ ಮಾಜಿ ಸಿಎಂ ಸಿದ್ದರಾಮಯ್ಯರನ್ನು ಭೇಟಿ ಮಾಡಿದ್ರು. ಆಗಲೂ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ದಿಲ್ಲಿಗೆ ಹಾರಿತು. ದಿಲ್ಲಿ ವರಿಷ್ಠರ ಮುಂದೆ ತಮ್ಮ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡ ದೆಹಲಿಗೆ ಹೋಗಿ 3 ದಿನ ಆಯಿತು. ಇವತ್ತಿನವರೆಗೂ ಯಾವುದೇ ಸ್ಪಷ್ಟ ನಿರ್ಧಾರ ಹೊರಬಿದ್ದಿಲ್ಲ. ದಿಲ್ಲಿ ನಾಯಕರು ಕೂಡ ಖಾತೆ ಸಮಸ್ಯೆಗೆ ಉತ್ತರ ಕಲ್ಪಿಸಿಲ್ಲ. ಈ ಮಧ್ಯೆ ಸಿಎಂ ಡಿಕೆಶಿ ತಾವು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ಇದೇ ಮೊದಲ ಬಾರಿಗೆ ದೆಹಲಿಗೆ ಹೋಗಿದ್ದಾರೆ. ದಿಲ್ಲಿಯಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಜೊತೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಒಂದ್ ಕಡೆ ಕೃಷ್ಣ ಬೈರೇಗೌಡರು ದೆಹಲಿಯಲ್ಲೇ ಇದ್ದಾರೆ. ಇನ್ನೊಂದ್ ಕಡೆ ಸಿಎಂ ಡಿಕೆಶಿ ದಿಲ್ಲಿ ನಾಯಕರ ಜೊತೆ ಸಭೆ ನಡೆಸಿ ಮುಗಿಸಿದ್ದಾರೆ. ಹೀಗಾಗಿ ಖಾತೆ ಕುರ್ಚಿಗೆ ಯಾವುದಾದ್ರೂ ಸೊಲ್ಯೂಷನ್ ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡಿದ್ದಾರೆ. ಆದ್ರೆ ಈ ಖಾತೆಯಲ್ಲಿ ಪ್ರಮುಖವಾದ ಜಿಬಿಎ ಹಾಗೂ ಬಿಎಂಆರ್ಡಿಎ ಸೇರಿಸಿಲ್ಲ. ಇವೆರಡನ್ನು ಸಿಎಂ ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಇದೇ ಕೃಷ್ಣ ಬೈರೇಗೌಡರ ಮುನಿಸಿಗೆ ಕಾರಣ ಆಗಿರೋದು. ಜಿಬಿಎ ಹಾಗೂ ಬಿಎಂಆರ್ಡಿ ಇಲ್ಲದೆ ಹೇಗೆ ಬೆಂಗಳೂರು ಅಭಿವೃದ್ಧಿ ಮಾಡೋದಿಕ್ಕಾಗುತ್ತೆ? ಇವೆರಡೇ ಪ್ರಮುಖವಾದ ಸಂಸ್ಥೆಗಳು. ಅದನ್ನೇ ಸಿಎಂ ತಮ್ಮ ಬಳಿ ಇಟ್ಕೊಂಡು ನನಗ್ಯಾಕೆ ಅಪೂರ್ಣ ಖಾತೆ ನೀಡಿದ್ದೀರಿ ಅಂತ ಸಿಟ್ಟಿಗೆದ್ದಿದ್ದಾರೆ. ಇದೇ ಕಾರಣಕ್ಕೆ ದಿಲ್ಲಿಗೆ ಹೋಗಿರೋ ಸಿಎಂ ಡಿಕೆಶಿ ರಾಜ್ಯದಲ್ಲಿ ಸಮಸ್ಯೆ ಬಗೆಹರಿಸೋದಕ್ಕೆ ಆಗದಿದ್ದಾಗ ದಿಲ್ಲಿಲಿ ಸಂಧಾನ ಸೂತ್ರ ಹೆಣಿತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಸಂಪುಟದಲ್ಲಿ ಏನೆಲ್ಲ ಸಂಕಷ್ಟ ಎದುರಾಗಿದೆ, ಏನೆಲ್ಲ ಪರಿಹಾರ ಮಾಡ್ಕೋಬಹುದು, ಒಂದು ವೇಳೆ ಹೀಗೆ ಬಿಟ್ರೆ ಮುಂದೆ ಏನೆಲ್ಲ ಪರಿಣಾಮ ಆಗಬಹುದು ಅನ್ನೋದನ್ನ ಮನವರಿಕೆ ಮಾಡಿದ್ದಾರೆ. ಹೀಗಾಗಿ ಕೃಷ್ಣ ಬೈರೇಗೌಡರು ಹಾಗೂ ಕೆಎಚ್ ಮುನಿಯಪ್ಪ ಒತ್ತಡಕ್ಕೆ ಹೈಕಮಾಂಡ್ ಮಣಿಯುತ್ತಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಈಗಾಗಲೇ ಕೃಷ್ಣ ಬೈರೇಗೌಡರು ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ನನಗೆ ಕೊಡೋದಾದ್ರೆ ಸಂಪೂರ್ಣ ಖಾತೆ ಇಲ್ಲ ಅಂದ್ರೆ ನಾನು ಈ ಹಿಂದೆ ನಿಭಾಯಿಸಿದ್ದ ಕಂದಾಯ ಖಾತೆಯನ್ನೇ ಕೊಡಿ ಅಂತಿದ್ದಾರೆ. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ತಾವೇ ಇಟ್ಕೊಂಡು ಕಂದಾಯ ಇಲಾಖೆಯನ್ನ ಮತ್ತೆ ಕೃಷ್ಣ ಬೈರೇಗೌಡರಿಗೆ ಕೊಡ್ತಾರಾ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಆದ್ರಿದು ಅಷ್ಟು ಸುಲಭದ ಮಾತಲ್ಲ. ಒಬ್ಬೊಬ್ಬರಿಗೆ ಹೀಗೆ ಖಾತೆ ಮರು ಹಂಚಿಕೆ ಮಾಡ್ತಾ ಹೋದ್ರೆ ಬಹುತೇಕರು ಬೇರೆ ಖಾತೆಗಳಿಗೆ ಪಟ್ಟು ಹಿಡಿತಾರೆ. ಆದ್ರೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಪಟ್ಟು ಹಿಡಿದು ಕೂತಾಗ ಕಾಂಗ್ರೆಸ್ಗೂ ಇದು ಅನಿವಾರ್ಯವಾಗೋ ಸಾಧ್ಯತೆ ಇದೆ. ಹೀಗಾಗಿ ಹೈಕಮಾಂಡ್ ಮುಂದೆ ಸದ್ಯಕ್ಕೆ 5 ಆಯ್ಕೆ ಇದೆ. ಮೊದಲನೆಯದ್ದು, ಯಾರ್ಯಾರು ಖಾತೆ ತೆಗೆದಿದ್ದಾರೋ ಅವರ ಖಾತೆಗಳ ಬದಲಾವಣೆ. ಎರಡನೆಯದ್ದು, ಅವರು ಬಯಸಿದ ಖಾತೆಗಳನ್ನ ಅವರಿಗೆ ಹಂಚಿಕೆ ಮಾಡೋದು. ಮೂರನೆಯದ್ದು, ಖಾತೆಯೊಂದಿಗೆ ಇಲಾಖೆಗಳ ಸೇರ್ಪಡೆ. ಕೃಷ್ಣ ಬೈರೇಗೌಡ ಕೇಳ್ತಾ ಇರೋ ಪೂರ್ಣ ಪ್ರಮಾಣದ ಖಾತೆ. ನಾಲ್ಕನೆಯದ್ದು, ನಾವು ಕೊಟ್ಟ ಜವಾಬ್ದಾರಿಯನ್ನ ನಿಭಾಯಿಸಲು ಆಗದಿದ್ರೆ ರಾಜೀನಾಮೆ ಕೊಡಿ ಎಂಬ ಸೂಚನೆ ನೀಡೋದು. ಐದನೆಯದ್ದು, ಚೌಕಾಸಿಗಳಿಗೆ ಮಣೆ ಹಾಕಲ್ಲ ಅನ್ನೋ ಖಡಕ್ ಸಂದೇಶ ನೀಡೋದು. ಇದರಲ್ಲಿ 4 ಮತ್ತು 5ನೆಯದ್ದು ಸ್ವಲ್ಪ ದೊಡ್ಡ ನಿರ್ಧಾರವೇ. ಇಂಥ ನಿರ್ಧಾರ ಹೊರಬಿದ್ದಲ್ಲಿ ಪಕ್ಷಕ್ಕೂ ಹೊಡೆತ ಬೀಳೋ ಸಾಧ್ಯತೆ ಇದೆ. ಯಾಕಂದ್ರೆ ಈ ಸರ್ಕಾರಕ್ಕೆ ಇರೋದು ಕೇವಲ 2 ವರ್ಷ ಮಾತ್ರ.
ಇಂಥ ಟೈಮ್ನಲ್ಲಿ ಕಾಂಗ್ರೆಸ್ ಪಕ್ಷ ನಿಷ್ಠರನ್ನ ಎದುರು ಹಾಕೊಂಡ್ರೆ ಮುಂದೆ ದೊಡ್ಡ ಪರಿಣಾಮ ಬೀರಲಿದೆ. ಪಕ್ಷದಲ್ಲೇನೋ ಖಡಕ್ ಸಂದೇಶ ಪಾಸ್ ಆಗುತ್ತೆ, ಆದ್ರೆ ಅದೇ ನಾಯಕರು ಸಿಡಿದೆದ್ರೆ ಹೊಡೆತ ಬೀಳೋದು ಪಕ್ಕ. ಹೀಗಾಗಿ ಮನವೊಲಿಸೋದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡೋ ಸಾಧ್ಯತೆ ಇದೆ. ಆತ್ಮೀಯರೇ, ಇದೆಲ್ಲದರ ಮಧ್ಯೆ ಈಗ ದಲಿತ ನಾಯಕರ ಕೂಗು ಸಹ ಜೋರಾಗಿದೆ. ಡಿಕೆಶಿ ಸಂಪುಟದಲ್ಲಿ ದಲಿತರಿಗೆ ಅನ್ಯಾಯ ಎಂಬ ಆರೋಪ ಕೇಳಿ ಬರ್ತಾ ಇದ್ದು, ದಲಿತ ಸಂಘಟನೆಗಳ ಒಕ್ಕೂಟ ಭಾರಿ ಹೋರಾಟಕ್ಕೆ ಮುಂದಾಗಿದೆ. 25ಕ್ಕೂ ಹೆಚ್ಚು ದಲಿತ ಸಂಘಟನೆ ಸಿಡಿದೆದ್ದಿದ್ದು, ಎರಡನೇ ಪಟ್ಟಿಯಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಕನಿಷ್ಠ 5 ಮಂದಿಗೆ ಸಚಿವ ಸ್ಥಾನ ನೀಡುವಂತೆ ಬೇಡಿಕೆ ಇಡುತ್ತಿದ್ದಾರೆ. ಒಂದು ವೇಳೆ ದಲಿತರಿಗೆ ಸ್ಥಾನಮಾನ ನೀಡದೇ ಇದ್ದಲ್ಲಿ 2028ಕ್ಕೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆ ನೀಡುತ್ತಿದ್ದಾರೆ. ಹೀಗಾಗಿ ಡಿಕೆ ಸರ್ಕಾರಕ್ಕೆ ಮೇಲಿಂದ ಮೇಲೆ ಸಂಕಷ್ಟ ಎದುರಾಗ್ತಿರೋದು ಸುಳ್ಳಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.